ಟಾಪ್ 30ಯಲ್ಲಿ ಒಂದೊಂದೇ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಪರಪನಗ್ರಹಾರ ಜೈಲಿನ ಮೇಲೆ ಪೊಲೀಸ್ ರೇಡ್ ಆಗಿದೆ. ವಿಲ್ಸನ್ ಗಾರ್ಡನ್ ನಾಗ ಜೈಲಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದಿದ್ದು ಬಯಲಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ನಮ್ಮ ವರದಿ ನಿಜ ಆಗಿದೆ. ಆಗ್ನೇಯ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. 5 ಆಂಡ್ರಾಯ್ಡ್ ಫೋನ್, 3 ಮೊಬೈಲ್ ಚಾರ್ಜರ್, 7 ಎಲೆಕ್ಟ್ರಿಕ್ ಸ್ಟವ್, 32,000 ನಗದು ಮತ್ತೊಂದು ಚಾಕು ಪತ್ತೆಯಾಗಿದೆ. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಅನ್ನ ಜಪ್ತಿ ಮಾಡಲಾಗಿದೆ. ಆರೋಪಿಗಳು ಜೈಲು ಅಧಿಕಾರಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಇದೇ ಮೊದಲ ಬಾರಿಗೆ ಇಡೀ ತಂಡದ ವಿರುದ್ಧ ದೂರು ದಾಖಲಾಗಿದೆ. ಜೈಲಿನ 20ಕ್ಕೂ ಹೆಚ್ಚು ಸಿಬ್ಬಂದಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಲಿದೆ. ಪತಿ ದರ್ಶನ್ ಅನ್ನ ಬಿಡಿಸಲು ಪತ್ನಿ ವಿಜಯಲಕ್ಷ್ಮಿ ನಾನಾ ಕಸರತ್ತು ಮಾಡ್ತಿದ್ದಾರೆ. ಇನ್ನು ಪ್ರಮುಖ ಶಕ್ತಿಶಾಲಿ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರವನ್ನ ಮಾಡಿ ಆ ಪ್ರಸಾದವನ್ನ ಜೈಲಲ್ಲಿ ಇರುವ ದರ್ಶನ್ಗೆ ನೀಡುತ್ತಿದ್ದಾರೆ. ಆದ್ರೂ ದರ್ಶನ್ ಪೊಗರು ಮಾತ್ರ ಕಮ್ಮಿ ಆದಂತೆ ಇಲ್ಲ. ಹೀಗಾಗಿ ಪೊರ್ಕಿ ಕೈಗೆ ಹನುಮಾನ್ ಚಾಲಿಸ ಪುಸ್ತಕ ನೀಡಲಾಗಿದೆ. ವಿಜಯಲಕ್ಷ್ಮಿಯಿಂದ ಜೈಲಲ್ಲಿ ದರ್ಶನ್ ಮನಪರಿವರ್ತನೆ ಮಾಡಲು ಪ್ರಯತ್ನ ನಡೀತಾ ಇದೆ. ಅಪರಿಚಿತ ವ್ಯಕ್ತಿಯ ಹೆಸರಲ್ಲಿ ಹನುಮಾನ್ ಚಾಲಿಸ ಪುಸ್ತಕ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿದೆ. ಸಿಸಿಬಿ ತನಿಖೆ ವೇಳೆ ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಜೈಲಿನ ಅಧಿಕಾರಿಗಳು ಸಮರ್ಪಕವಾಗಿ ಮಾಹಿತಿಯನ್ನ ನೀಡಿಲ್ಲ. ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕಿದ್ದವರ ಮಾಹಿತಿ ನೀಡ್ತಾ ಇಲ್ಲ. 2 ಬಾರಿ ಜೈಲು ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೂ ಮಾಹಿತಿ ಸಿಗ್ತಾ ಇಲ್ಲ. ಇದರಿಂದ ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕ್ತಾ ಇದ್ದವರು ಡೈರಿಯನ್ನ ಮೇಂಟೈನ್ ಮಾಡಿಲ್ಲ ಅನ್ನೋ ವಿಚಾರ ಬಹಿರಂಗ ಆಗಿದೆ. ಕೊಲೆ ಮಾಡಿ ಜೈಲು ಸೇರಿರುವ ದರ್ಶನ್ ಹೊರಬರಲು ಪರದಾಡ್ತಾ ಇದ್ದಾರೆ. ಆದರೆ ಪೊರ್ಕಿ ಫ್ಯಾನ್ಸ್ ಮಾತ್ರ ತಮ್ಮ ಪುಂಡಾಟವನ್ನು ಬಿಟ್ಟಿಲ್ಲ. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಖೈದಿ ನಂಬರ್ ಇರೋ ಟೀ ಶರ್ಟ್ ಹಾಕಿ ಡಾನ್ಸ್ ಮಾಡಿದ್ದಾರೆ. ಕುಂದಾಪುರ ತಾಲೂಕು ಬಳ್ಕೂರು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಗಲಾಟೆ ಆಗಿದೆ. ಪೊರ್ಕಿ ಫ್ಯಾನ್ಸ್ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕೊಂಕು ಮಾಡಿದ ಫ್ಯಾನ್ಸ್, ನಾವು ಮಾಡಿದ್ದೇ ಸರಿ, ಸಂವಿಧಾನದ 19ನೇ ವಿಧಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ. ಬಳಿಕ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಸಿಎಂ ಇದ್ದ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿದೆ. ವಿಧಾನಸೌಧದ ಮುಂದೆ ಯುವಕನೊಬ್ಬ ಏಕಾಏಕಿ ವೇದಿಕೆಗೆ ನುಗ್ಗಿ ಹೈ ಡ್ರಾಮಾ ಮಾಡಿದ್ದಾನೆ. ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದ ವೇಳೆ ಈ ಘಟನೆ ನಡೆದಿದೆ. ಸಿಎಂಗೆ ಶಾಲ್ ಹಾಕೋದಕ್ಕೆ ಈ ರೀತಿ ಮಾಡಿದ್ದಾನೆ. ವೇದಿಕೆ ಮೇಲೆ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಳಿಕ ಪೊಲೀಸರು ಬಂದು ಯುವಕನನ್ನ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ನಡೆಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಪುಂಡಾಟವನ್ನ ಮೆರೆದಿದ್ದಾರೆ. ಕೆಲ ಯುವಕರು ಬೈಕ್ಗೆ ಪ್ಯಾಲೆಸ್ತೇನ್ ಧ್ವಜ ಕಟ್ಟಿ ಓಡಾಡಿದ ಆರೋಪ ಕೇಳಿ ಬರುತ್ತಿದೆ. ಚಿಕ್ಕಮಗಳೂರು ಕಡೂರು ಹೆದ್ದಾರಿಯಲ್ಲಿ ಓಡಾಟ ಮಾಡಿದಾರಂತೆ. ಈ ಬಗ್ಗೆ ಹಿಂದೂ ಸಂಘಟನೆಗಳು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಈ ವೇಳೆ ಪೊಲೀಸ್ ಠಾಣೆ ಮುಂದೆ 30ಕ್ಕೂ ಹೆಚ್ಚು ಮಂದಿ ಜಮಾವಣೆಯಾಗಿ ಹೈ ಡ್ರಾಮವೇ ನಡೆದಿದೆ. ರಷ್ಯಾದಿಂದ ಕನ್ನಡಿಗ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ರಷ್ಯಾದಿಂದ ವಾಪಸ್ ಆದ ಅಬ್ದುಲ್ ನಯೀಂ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅಬ್ದುಲ್ ನಯೀಂಗೆ ಹಾರ ಹಾಕಿ ಸ್ವೀಟ್ ತಿನ್ನಿಸಿ ಕುಟುಂಬಸ್ಥರು ಸಂಭ್ರಮಿಸಿದ್ರು. ರಷ್ಯಾದಲ್ಲಿ ಪಟ್ಟ ಕಷ್ಟದ ಬಗ್ಗೆ ಅಬ್ದುಲ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮೋದಿ ಅವರ ಕೃಪಾ ಕಟಾಕ್ಷದಿಂದ ಸೇಫ್ ಆಗಿ ಬಂದಿದ್ದೀನಿ ಅಂತ ಹೇಳಿದ್ರು. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ವಿಘ್ನ ವಿನಾಯಕನಿಂದಲೇ ಬದ್ರಿಕೊಪ್ಪಲಿಗೆ ವಿಘ್ನ ಎದುರಾದಂತಿದೆ. ಯುವಕರು ಪೊಲೀಸರ ಭಯಕ್ಕೆ ಊರು ತೊರಿತಾ ಇದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದ್ರಿಕೊಪ್ಪಲಿನಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ಸದ್ಯ ಬದ್ರಿಕೊಪ್ಪಲಿನ 23 ಮಂದಿಯನ್ನ ಬಂಧಿಸಲಾಗಿದೆ. ಗಣೇಶೋತ್ಸವದಲ್ಲಿ ಭಾಗಿಯಾದವರ ಜೊತೆಗೆ ಮನೆಯಲ್ಲಿದ್ದವರನ್ನೂ ಕೂಡ ಬಂಧಿಸಲಾಗಿದೆ. ಹೀಗಾಗಿ ತಮ್ಮನ್ನ ಬಂಧಿಸಬಹುದೆಂಬ 30ಕ್ಕೂ ಹೆಚ್ಚು ಯುವಕರು ಊರು ಬಿಟ್ಟಿದ್ದಾರೆ. ಇತ್ತ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇವೆ. ಮಂಡ್ಯ ಜಿಲ್ಲೆಯ ಸೋಂಪುರ ಗ್ರಾಮದಲ್ಲಿ ಕಿಡಿಗೇಡಿಗಳು ವಿಘ್ನ ವಿನಾಯಕನನ್ನೇ ಕತ್ಕೊಂಡು ಹೋಗಿದ್ದಾರೆ. ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದ ಗ್ರಾಮದ ಯುವಕರು ಇವತ್ತು ವಿಜೃಂಭಣೆಯಿಂದ ವಿನಾಯಕನ ವಿಸರ್ಜನೆಗೆ ಪ್ಲಾನ್ ಮಾಡಿದ್ರು. ಆದ್ರೆ ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಮೂರ್ತಿಯನ್ನ ಎತ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಗ್ರಾಮಸ್ಥರು ಬಂದು ನೋಡಿ ಫುಲ್ ಶಾಕ್ ಆಗಿದ್ದಾರೆ. ಗಣಪ ನಿಲ್ಲದನ್ನ ಕಂಡು ಬೇಸರಗೊಂಡಿದ್ದಾರೆ. ಜೊತೆಗೆ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಅಕ್ಕಪಕ್ಕ ಮನೆಗಳ ನಲ್ಲಿಗಳನ್ನ ಕೂಡ ಮುರಿದು ಕಿರಾತಕರು ಪರಾರಿಯಾಗಿದ್ದಾರೆ.
ನಾಯಿ ಬೇಟೆಗೆ ಬಂದು ಚಿರತೆಯೊಂದು ಬಾವಿಗೆ ಬಿದ್ದಿದೆ. ಕುಮಟಾ ತಾಲೂಕಿನ ಚಂದಾವರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರಾಜು ಬೋಯ್ ಎಂಬುವರ ಮನೆಯ ಅಂಗಳದಲ್ಲಿರುವ ಬಾವಿಗೆ ಚಿರತೆ ಬಿದ್ದಿದ್ದು, ಅಶೋಕ್ ನಾಯ್ಕ ನೇತೃತ್ವದಲ್ಲಿ ನಡೆದ ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಚಿರತೆಯನ್ನ ರಕ್ಷಣೆ ಮಾಡಿ ಮತ್ತೆ ಕಾಡಿಗೆ ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ರಾಬರಿ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಟೆಕ್ಕಿಯ ಸೋಗಿನಲ್ಲಿ ಬಂದು ಚಾಕನ್ನ ತೋರಿಸಿ ದರೋಡೆ ಮಾಡಿದ ಘಟನೆ ನಡೆದಿದೆ. ಕ್ಯಾಬ್ನಲ್ಲಿ ಒಂದು ದಿನ ಟ್ರಿಪ್ ಮಾಡಿ ಕ್ಯಾಬ್ ಚಾಲಕನನ್ನೇ ದರೋಡೆ ಮಾಡಲಾಗಿದೆ. ಬಳಿಕ ಕ್ಯಾಬ್ ಚಾಲಕ ರವಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಇದೀಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಆರೋಪಿ ಖಾನ್ ಬಂಧನ ಆಗಿದೆ. ಬೆಳಗ್ಗೆ ನಮ್ಮ ಹತ್ರದಲ್ಲಿ ಬುಕ್ಕಿಂಗ್ ಬಂದಿತ್ತು, ಒಂದು ಲಾಲ್ಬಾಗ್ ಹತ್ರ, ನನ್ನ ವಿಲ್ಸನ್ ಗಾರ್ಡನ್ ಹತ್ರ. ಬೆಳಗ್ಗೆ 4 ಗಂಟೆಗೆ 6 ತಾಸಿಂದು ರೆಂಟಲ್ ಬುಕ್ ಇತ್ತು. ರೆಂಟಲ್ ಬುಕ್ ತಗೊಂಡು ಅವರಿಗೆ ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲಿ ಕರ್ಕೊಂಡೋಗಿದ್ವಿ. ಆಮೇಲೆ ಅವ್ರು ಏನಂದ್ರು ನಂದಿ ಬೆಟ್ಟ ಕರ್ಕೊಂಡೋಗಂತ ಹೋಗಿದ್ರು. ನಂದಿ ಬೆಟ್ಟ ಹತ್ರ ಬಂದಿದ್ವಿ. ನಂದಿ ಬೆಟ್ಟ ಇದೆಲ್ಲ ತಿರ್ಸ್ಕೊಂಡು ಕಾಸಿ ವಾಪಸ್ ಬರುವಾಗ ಡಾಬಾದಲ್ಲಿ ಸೈಡ್ ಹಾಕಿ ಊಟ ಮಾಡಿದೆ ಅಂತ ಹೇಳಿದ್ರು ಕಸ್ಟಮರು. ಆಗ ಊಟ ಮಾಡ್ತಾರಂತ ನಾನು ಸೈಡ್ ಹಾಕಿ ಡಾಬಾದಲ್ಲಿ ಹಾಕಿ ಅವ್ರಿಗೆ ಊಟ ಮಾಡಿಸಿದೆ. ಊಟ ಮಾಡಿಸಾದ್ಮೇಲೆ ಅವರು ಫೋನ್ ಪೇ ಮಾಡಂತ ಇದು ಆವಾಜ್ ಹಾಕಿದ್ರು. ಸರ್ ನಾ ಫೋನ್ ಪೇ ಮಾಡಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ನೆ. ನನ್ನ ಹತ್ರ ಹೇಳಿಗಾತಿ ಕೋಲ್ಪಟ್ಟೆ ಹಿಡ್ಕೊಂಡು ಚಾಕು ತೆಗೆದ, ಯಾಕೆ ಫೋನ್ ಕೊಡಲ್ಲ ಅಂತ. ಫೋನ್ ಕಸ್ಕೊಂಡು ಕಾಸಿ ಫೋನಲ್ಲಿ ಫೋನ್ ಪೇ ಎಲ್ಲ ತೆಗೆದು ಪಿನ್ ಎಲ್ಲ ತಿಳಿದು ಕಾಸಿ ಫೋನ್ ಪೇ ಮಾಡಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಧಾರವಾಡದಲ್ಲಿ ಮಾನವ ಸರಪಳಿ ಮೂಲಕ ಭಾರತ ನಕಾಶೆಯನ್ನ ನಿರ್ಮಾಣ ಮಾಡಲಾಗಿದೆ. ಧಾರವಾಡದ ಕೆಸಿಡಿ ಮೈದಾನದಲ್ಲಿ ನಡೆದ ಬೃಹತ್ ತ್ರಿವರ್ಣ ಧ್ವಜ ನಿರ್ಮಾಣದಲ್ಲಿ ಮಕ್ಕಳೊಂದಿಗೆ ಸಚಿವ ಸಂತೋಷ್ ಲಾಡ್ ಕೂಡ ಕೈ ಜೋಡಿಸಿದರು. ಬೆಳಗಾವಿಯ ಸವದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. ದೇವಿಯ ಹುಂಡಿಯಲ್ಲಿ ಒಟ್ಟು 1,48 ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹ ಆಗಿದೆ. ಈ ಪೈಕಿ 1.35 ಕೋಟಿ ನಗದು, 11.79 ಲಕ್ಷ ಮೌಲ್ಯದ ಚಿನ್ನಾಭರಣ, 1.80 ಲಕ್ಷ ಮೌಲ್ಯದ ಬೆಳ್ಳಿ ಸಂಗ್ರಹ ಆಗಿದೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಹಿನ್ನೆಲೆ ಮಾನವ ಸರಪಳಿ ನಿರ್ಮಿಸಲಾಗಿತ್ತು. ಈ ಸಮಯದಲ್ಲಿ ಹೆಜ್ಜೆಯನ್ನು ದಾಳಿ ಮಾಡಿದ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಲೆಹೊಸೂರು ಗ್ರಾಮದಲ್ಲಿ ನಡೆದಿದೆ. ಇಬ್ಬರು ಶಿಕ್ಷಕಿಯರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿದೆ. ಮುಖ, ತಲೆ, ಕೈಗೆ ಕಚ್ಚಿದ್ದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕಾರ್ನಲ್ಲಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಟ್ಟಿದ್ದಾರೆ. ಶಿಗ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕಿಯರಾದ ಸರಸ್ವತಿ ಗುಡಿಸಾಗರ, ಸರೋಜಾ ದಿಂಡೂರು ಅಸ್ವಸ್ಥಗೊಂಡಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಊರಿಗೆ ಪ್ರಯಾಣಿಸುವ ಜನರೇ ಸ್ವಲ್ಪ ಎಚ್ಚರವಾಗಿದೆ. ದಾರಿ ಮಧ್ಯೆ ಎಂಟ್ರಿ ಕೊಟ್ಟು ಲ್ಯಾಪ್ಟಾಪ್ ಕದ್ದು ಕಳ್ಳ ಪರಾರಿಯಾಗಿದ್ದಾನೆ ಇಲ್ಲಿ. ಹೌದು, ಆಗಸ್ಟ್ ತಿಂಗಳಲ್ಲಿ ಚೆನ್ನೈನಿಂದ ಬೆಂಗಳೂರಿಗೆ ವಿಘ್ನೇಶ್ ಪ್ರಯಾಣವನ್ನ ಬೆಳೆಸಿದ್ರು. ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ನೋಡಿದಾಗ ತನ್ನ ಲ್ಯಾಪ್ಟಾಪ್ ಕಳುವು ಆಗಿರೋದು ಬೆಳಕಿಗೆ ಬಂದಿದೆ. ಕೂಡಲೇ ವಿಘ್ನೇಶ್ ಬಸ್ ಸಿಬ್ಬಂದಿಯ ಗಮನಕ್ಕೆ ತಂದಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳನ ಕೈ ಚಳಕ ಸೆರೆಯಾಗಿದೆ. ಘಟನಾ ಸಂಬಂಧ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.